ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ವಿಡಿಯೋದಾಗ RRB ಅಲ್ಲಿ ಕರೆದಿರುವಂಥ ಪೋಸ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ಪರ್ಧಾ ಮಿತ್ರರೇ. ಬಂದು RRB ಮಿನಿಸ್ಟ್ರಲ್ ಆ್ಯಂಡ್ ಲಾಸ್ಟೌಡ್ ಕ್ಯಾಟಗರೀಸ್ ಆನ್ಲೈನ್ ಫಾರ್ಮ್ 2025 ಪೋಸ್ಟ್ ನೇಮ್ ಆಗಿದೆ. ಇದು ಪೋಸ್ಟ್ ಬಂದು ಸ್ಟಾರ್ಟಿಂಗ್ ಡೇಟು 16/12/2024. ಲಾಸ್ಟ್ ಅಪ್ಡೇಟ್ ಬಂದು 7/1/2025 ಲಾಸ್ಟ್ ಅಪ್ಡೇಟ್ ಕೊಟ್ಟಿದ್ದಾನೆ. ಟೋಟಲ್ ವೇಕೆನ್ಸಿ ನೋಡೋದಾದ್ರೆ 1036. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ರೈಲ್ವೆ ರಿಕ್ರೂಟ್ಮೆಂಟ್ ನಲ್ಲಿ ಕರೆದಿರುವಂತಹ ನೋಟಿಫಿಕೇಶನ್ ಬಗ್ಗೆ ನೋಡಿಕೊಂಡು ಬರೋಣ. ಇದು ಬಂದು ಅಪ್ಲೈ ಬಂದು ಕ್ವಾಲಿಫಿಕೇಶನ್ ಏನೇನು ಇರಬೇಕಂದ್ರೆ ಕ್ಯಾಂಡಿಡೇಟ್ ಬಂದು BEd ಹಾಗೂ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ಇಲ್ಲಿರುವಂತಹ ಪೋಸ್ಟ್ಗಳ ನೋಡ್ಕೊಂಡು ಬರೋದಾದ್ರೆ ಮಿನಿಸ್ಟರ್ ಲಾಸ್ಟರ್ ಕ್ಯಾಟಗರಿಯ ಬಂದು 1036 ವೇಕೆನ್ಸಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಆಫ್ ಡಿಫೆನ್ಸ್ ಸಬ್ಜೆಕ್ಟ್ ಅಂದ್ರೆ 187 ಪೋಸ್ಟ್ ಅದಾವ್ರಿ. ಇದ್ರೊಳಗೆ 18ರಿಂದ 48 ಇಯರ್ಸ್ ಆಗಿರಬೇಕು. ಹಾಗೆ ಸೆಕೆಂಡ್ ಪೋಸ್ಟ್ ಬಂದು ಯಾವುದಿದೆ ಅಂತ ಸೂಪರ್ವೈಸರ್ ಇದೆ. ಇದರಲ್ಲಿ 3 ಪೋಸ್ಟ್ ಖಾಲಿ ಇದಾವೆ. 18ರಿಂದ 38 ವರ್ಷ ಇರಬೇಕು. ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಆಫ್ ಡಿಫೆನ್ಸ್ ಸಬ್ಜೆಕ್ಟ್ ಅಂದ್ರೆ 338 ಪೋಸ್ಟ್ ಇದಾವೆ ಈ ಕ್ಯಾಟಗರಿಯಲ್ಲಿ. 18ರಿಂದ 48 ವಯಸ್ಸು ಆಗಿರಬೇಕು. ಹಾಗೆ ಚೀಫ್ ಲಾವಾ ಅಸಿಸ್ಟೆಂಟ್ ಇದರಲ್ಲಿ 54 ಪೋಸ್ಟ್ ಇದಾವೆ. 18ರಿಂದ 43 ವರ್ಷ. ಪಬ್ಲಿಕ್ ಪ್ರಾಸಿಕ್ಯೂಟರ್ 20 ಪೋಸ್ಟ್ಗಳು ಇದಾವೆ. 18ರಿಂದ 35 ವಯಸ್ಸಾಗಿರಬೇಕು. ಫಿಸಿಕಲ್ ಟ್ರೈನಿಂಗ್ ಇಂಟ್ರಕ್ಷನ್ ಅಂದ್ರೆ ಇದು ಇಂಗ್ಲಿಷ್ ಮೀಡಿಯಂದವರಿಗೆ ಅಪ್ಲೈ ಆಗುತ್ತದೆ. 18 ಪೋಸ್ಟ್ಗಳು ಇದಾವೆ. 18ರಿಂದ 48 ವಯಸ್ಸುಗಳು ಇದಾವೆ ಇದಕ್ಕೆ ಪೋಸ್ಟ್ಗಳು. ಹಾಗೆ ಸಬ್ಜೆಕ್ಟ್ ಅಸಿಸ್ಟೆಂಟ್ ಟ್ರೈನಿಂಗ್ 2 ಹುದ್ದೆಗಳು ಖಾಲಿ ಇದಾವೆ. 18ರಿಂದ 38 ವಯಸ್ಸು ಆಗಿರಬೇಕು. ಹಾಗೆ ಇದರ ಅಪ್ಲಿಕೇಶನ್ ಇದು ಫೀಸ್ ನೋಡೋದಾದರೆ ಫೀಸ್ ಬಂದು ಹಾಗೆ ನಾರ್ಮಲ್ OBC ಹಾಗೆ ಮತ್ತು ಜನರಲ್ ಕಾಸ್ಟ್ ಅವರಿಗೆ 500 ರೂಪಾಯಿ ಫೀಸ್ ಇದೆ. 500 ರೂಪಾಯಿ ಫೀಸ್ ಇದೆ. PWPM ಅಂದ್ರೆ ಮೇಲು ಫಿಮೇಲ್ ಅಂದ್ರೆ ಲೇಡೀಸ್ಗೆ ಬಂದು 200 ರೂಪಾಯಿ ಫೀಸ್ ಇದೆ. SC ST ಮತ್ತು ಲೇಡೀಸು PWS ದವ್ರಿಗೆ ಎಕ್ಸ್ ಆರ್ಮಿ ಸರ್ವಿಸ್ ಆದವ್ರಿಗೆ 200 ರೂಪಾಯಿ ಫೀಸ್ ಇದೆ. ಹಾಗೆ ಇದರ ಬಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಪ್ಲೈ ಆಗೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಫೀಸ್ ನೋಡೋದಾದ್ರೆ 7ನೇ ತಾರೀಕರಿಂದ ಜನವರಿ 7ನೇ ತಾರೀಕು 2025ರಲ್ಲಿ ಸ್ಟಾರ್ಟ್ ಆಗ್ತವೆ ಅಪ್ಲಿಕೇಶನ್. ಹಾಗೆ ಲಾಸ್ಟ್ ಡೇಟ್ ಬಂದು 6/2/2025 6ನೇ ತಾರೀಕು ಫೆಬ್ರವರಿಗೆ ಲಾಸ್ಟ್ ಅಪ್ಲಿಕೇಶನ್ ಮುಗಿತದೆ. ಪೇಮೆಂಟ್ ಫೀಸು ಹಾಗೆ ಕಟ್ಟಬೇಕು. ಹಾಗೆ ಇದು RRB ಇದು ರಿಕ್ವೈರ್ಮೆಂಟ್ ಆಗಿದೆ. ಯಾರು ಅಪ್ಲಿಕೇಶನ್ ಹಾಕೋರಿದ್ದೀರಾ ಇನ್ನು ಬೇಗನೆ ಅಪ್ಲಿಕೇಶನ್ ಹಾಕಿ.